ಅರ್ಚನಾಗೆ ಏನಾದರೂ ಆಗಿದ್ರೆ ನಾನು ಖಂಡಿತ ಬದುಕ್ತಾ ಇರಲಿಲ್ಲ. ಒಬ್ರಿಗೊಬ್ರು ಪ್ರೀತಿಯಿಂದ ಬದುಕೋಕ್ಕಾಗಲಿಲ್ಲ ಅಂದ್ರೆ ಅದೆಂತ ಬದುಕು ಹೇಳಿ? ನಿನ್ನಷ್ಟು ಒಳ್ಳೆಯವರು ಯಾರೂ ಇಲ್ಲ ಹರಿ. ಅದು ಈ ಕಾಲದಲ್ಲಂತೂ ಯಾರೂ ಸಿಗಲ್ಲ. ಇದು ಒಳ್ಳೆತನ ಅಂತ ನನಗನ್ಸಲ್ಲ ಮಂಜುಳಾ. ಎಲ್ಲರೂ ಇರ್ಬೇಕಾಗಿರೋದು ಹೀಗೆ ಅಲ್ವಾ? ನಿಜ. ಆದ್ರೆ ಎಲ್ಲಿರ್ತಾರೆ ಹೇಳು? ಅರ್ಚನಾ ನಿಜವಾಗ್ಲೂ ಪುಣ್ಯವಂತೆ. ಪಾಪ ಹರಿ, ಈ ಅಬೋರ್ಷನ್ ನಾಟಕ ಅಂತಾನೆ ಅವನಿಗೆ ಗೊತ್ತಾಗಿಲ್ಲ, ನಿಜ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲಮ್ಮ, ಹರಿಗೆ ಕಲ್ಪನೆ ಮೇಲೆ ಅದೆಷ್ಟು ಕೋಪ ಇದೆ ಗೊತ್ತಾ? ಒಂದೇ ಕಲ್ಲಲ್ಲಿ 3 ಹಕ್ಕಿನ ಹೊಡೆದಾಗಾಯ್ತು. ಡೇಟ್ ಫಿಕ್ಸ್ ಆಯ್ತಾ? ಎಲ್ಲ ಫಿಕ್ಸ್. ಇನ್ನು 7 ದಿನದಲ್ಲಿ ಅಂದ್ರೆ ಮುಂದಿನ ಗುರುವಾರನೇ ನಮ್ಮ ಮಮ್ಮಿ ಮದುವೆ. 7 ದಿನ? ಏನ್ರಿ, ಒಂದ್ ಸ್ವಲ್ಪನಾದ್ರೂ ಆಲೋಚನೆ ಮಾಡೋದಲ್ವಾ? ಇನ್ನು 7 ದಿನ ಅಂದ್ರೆ ಎಷ್ಟು ಕೆಲಸ ಇದೆ. ಮದ್ವೆ ಅಂದ್ರೆ ಹುಡುಗಾಟನ, ನನ್ ಕೈಕಾಲೇ ಓಡಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋತೀನಿ. ನನ್ನ ಮತ್ತೆ ಪ್ರಣವ್ ಮದುವೆ ಫಿಕ್ಸ್ ಆಗಿದೆ. ಯಾವಾಗ? ಈಗ ತಾನೇ ಅಪ್ಪ ಜಯಂತ್ ಅಂಕಲ್ಗೆ ಫೋನ್ ಮಾಡಿ ಫಿಕ್ಸ್ ಮಾಡಿದ್ರು. ಯಾವತ್ತು ಮದ್ವೆ? ಇನ್ನು 7 ದಿನಕ್ಕೆ, ಮುಂದಿನ ಗುರುವಾರ. ವಾವ್, ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಅಮಿತಕ್ಕ. ಇವತ್ ಖಂಡಿತ ಮನೇಲಿ ಪಾಯಸ ಮಾಡ್ಲೇಬೇಕು. ಎಷ್ಟು ಕಳ್ಕಳಿಯಾಗಿ ಕಾಣ್ತಾ ಇದೆ ಗೊತ್ತಾ ನೀನು? ಇವತ್ ಬೆಳಗ್ಗೆ ನೀವು ನಿಮ್ಮ ಅಪ್ಪನ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದಾಗಿತ್ತು. ಅವ್ರು ಮಾತ್ರ ಹಾಗೆಲ್ಲ ಮಾತಾಡ್ಬೋದಾ? ಇದು ಅವ್ರದೇ ಮನೆ ಹರಿ. ನಾನು ಈ ಮನೆ ಬಿಡ್ಬೇಕು ಅಂತ ಅವ್ರ ಆಸೆ ಪಟ್ರೆ ನಾನು ಬಿಡ್ಲೇಬೇಕು. ಅವ್ರ ಮನೆ, ಅವ್ರ ಹಕ್ಕು. ನಾನು ನಿನ್ ಹೆಂಡತಿ ಆಗಿರ್ಬೋದು, ಆದ್ರೆ ಈ ಮನೆಯಲ್ಲಿ ಮಾವನವ್ರದೇ ಕೊನೆ ಮಾತು. ನಾವೆಲ್ಲ ಅದನ್ನ ಪಾಲಿಸ್ಲೇಬೇಕು. ಇದು ನಿನ್ಗೆಲ್ಲ ಅರ್ಥ ಆಗಲ್ಲ ಅರ್ಚನಾ. ನನಗೂ ಬೇಜಾರಾಗುತ್ತಾ ಇಲ್ವಾ ಹೇಳಿ? ಅವರು ತಂದೆ ಅನ್ನೋ ಗೌರವನ ಉಳಿಸ್ಕೋಬೇಕಿತ್ತು. ಅಷ್ಟೊಂದು ಹಾರಾಡಾಗುತ್ತೆ ಏನಿತ್ತು ಹೇಳ? ಯಾಕೆ ಇಲ್ಲಿಗೆ ಬಂದೆ? ನಾನೇನ್ ಮಾಡ್ಲಿ? ಎಷ್ಟು ಸಲ ಫೋನ್ ಮಾಡಿದ್ರು ನೀನ್ ರಿಸೀವೇ ಮಾಡ್ಲಿಲ್ಲ. ಅದಕ್ಕೆ ಹೊತ್ತು ಗೊತ್ತಿಲ್ದಿರ ಬಂದ್ಬಿಟ್ಟೆ. ಇದು ಬರೋ ಸಮಯನಾ? ಬೇರೆ ದಾರಿನೇ ಇರ್ಲಿಲ್ಲ. ಯಾವಾಗ್ಲೂ ಅವ್ನು ನಿನ್ ಜೊತೆ ಇರ್ತಾನಲ್ಲ ಹರಿ. ಕರ್ಮ, ಈಗ ಹೋಗು. ಬೆಳಿಗ್ಗೆ ಫೋನ್ ಮಾಡ್ತೀನಿ. ಎಷ್ಟು ಹೊತ್ತಿಗೆ? ಫೋನ್ ಮಾಡ್ತೀನಿ. ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡು, ಕಾಯ್ತಾ ಇರ್ತೀನಿ. ಆಯ್ತು, ಮಾಡ್ತೀನಿ, ಹೋಗು. ಫೋನ್ ಮಾಡದೇ ಇದ್ರೆ ಮನೆಗೆ ಬಂದು ಕೂತ್ಕೋತೀನಿ, ಎಲ್ರು ಇದ್ದಾಗ್ಲೇ. ಕಾಯ್ತಾ ಇರ್ತೀನಿ. ಅಮ್ಮ, ಪ್ರಣವ್ ಬಂದಿದ್ದ. ಎಲ್ಲಿಗೆ? ರಾತ್ರಿ ಕಿಟಕಿ ಬಾಗಿಲು ತೆಗೆದ್ರೆ ಮನೆ ಹೊರಗಡೆ ನಿಂತಿದ್ದ. ಹರಿ ನೋಡಿದ್ನ? ಸತ್ಯ, ಅದೊಂದಾಗ್ಲಿಲ್ಲ. ಏನಂತೆ ಆ ಪ್ರಣವ್ದು? ಇವತ್ತು 8 ಗಂಟೆ ಒಳಗಡೆ ಅವನಿಗೆ ಫೋನ್ ಮಾಡ್ಬೇಕಂತೆ. ಫೋನ್ ಮಾಡಿ ಎಲ್ಲಿ ಸಿಗ್ತೀನಿ ಅಂತ ಹೇಳ್ಬೇಕಂತೆ. ಅಮಿತನ್ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ ಅಂತ ನೀನ್ ಪ್ರಣವ್ನ ಮೀಟ್ ಮಾಡಕ್ ಹೋದಾಗೆ ನಾನು ನಿನ್ಗೆ ಎಚ್ಚರಿಕೆ ಕೊಟ್ಟಿದ್ದೆ. ಮುಂದೆ ಇದೇ ಉರುಳಾದ್ರೆ ಏನ್ ಮಾಡ್ತೀಯ ಅಂತ. ಅವ್ರಿಗೂ ಒಂದ್ಸಲ ಅನುಭವ ಆಗ್ಲಿ, ಗೊತ್ತಾಗತ್ತೆ ಅಂತ ನೀನ್ ಹೇಳ್ದೆ. ಈಗ ನೋಡು ಏನಾಗ್ ಕೂತ್ಕೊಂಡಿದೆ ಅಂತ. ಪ್ರಣವ್ನ ಅರ್ಚನಾ ದಾರಿಯಿಂದ ದೂರ ಮಾಡಬೇಕು. ಕಲ್ಪನಾನು ಹತ್ರ ಬರೋಕ್ ಬಿಡಬಾರ್ದು ಅಂದ್ರೆ ಅದೇ ಸರಿ. ಈ ಅತ್ತಿಗೆಗೆ ನಾದಿನಿನೇ ವೈರಿ ಆಗ್ಬೇಕು. ಪ್ರಣವ್ ಫೋನ್ ಮಾಡಿದ್ನಾ? ಇಲ್ಲ. ನೀನೇ ಫೋನ್ ಮಾಡೋನಿಗೆ. ನೀನ್ ಫೋನ್ ಮಾಡೋನ್ಗೆ. ಅಮ್ಮ, ನಾಟ್ ರೀಚಬಲ್ ಬರ್ತಿದೆ. ಮತ್ತೆ ಮತ್ತೆ ಟ್ರೈ ಮಾಡು ಅರ್ಚನಾ. ನನಗೆ ನನ್ನ ಮಗಳೇ ಮುಖ್ಯ. ಯಾವುದೇ ಕಾರಣಕ್ಕೂ ನಾನು ಅವಳನ್ನ ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ಏನೇ ಪರಿಸ್ಥಿತಿ ಬಂದರೂ ನಾವದನ್ನ ಎದುರಿಸೋಣ.